ಇವತ್ತಿನ ದಿನ ಏನು ರೋಟರಿ ಸಂಸ್ಥೆ ರಾಮತೀರ್ಥದ ಸೇವಾ ದೀಕ್ಷಾ ಸಮಾರಂಭದ ಕುರಿತು ಆಯೋಜಿಸಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಬರ್ತಕ್ಕಂಥ ರವಿವಾರ ದಿನಾಂಕ 20/7/2025 ರೋಟರಿ ಸಂಸ್ಥೆ ರಾಮತೀರ್ಥದ ಸೇವಾ ದೀಕ್ಷಾ ಸಮಾರಂಭ ಅಂದರೆ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇದೇ ಬಸವಭವನದಲ್ಲಿ ಜರುಗ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮವನ್ನು ನಮ್ಮ 3170 PDG ಆಗಿರ್ತಕ್ಕಂಥ ರೋಟರಿಯನ್ ಅವಿನಾಶ್ ಪೋತಾರ್ ಸರ್ ಅವರು ಒಂದು ಇನ್ಸ್ಟಾಲೇಷನ್ ಅಧಿಕಾರಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಮಖಂಡಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುರುಗುಂಟಿ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ PG ಆಗಿರ್ತಕ್ಕಂಥ ನಾರಾಯಣ್ ಹೆರ್ಕಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಾನ್ನಿಧ್ಯವನ್ನು ನಮ್ಮ ಓಲೆ ಮಠದ ಆನಂದ ದೇವರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ನಮ್ಮೊಂದು ರೋಟರಿ ಸಂಸ್ಥೆ ರಾಮತೀರ್ಥದಿಂದ 2025-26ನೇ ಸಾಲಿನಲ್ಲಿ ಸಾಕಷ್ಟು ಒಂದು ಸೇವಾ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನು ನಾವು ರೂಪಿಸಿಕೊಂಡಿದ್ದೀವಿ. ಪ್ರಮುಖವಾಗಿ ಸುಮಾರು 1,000ದಷ್ಟು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತಕ್ಕಂಥ ವಿಚಾರದಲ್ಲಿದ್ದೀವಿ. ಈಗಾಗಲೇ 100 ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಏನು ರೈತರಿಗಾಗಿರ್ಬೋದು, ಸಾರ್ವಜನಿಕರಿಗೆ ಒಂದು ಹಳ್ಳಿಗಳಲ್ಲಿ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಬಾರಿ ಶೈಕ್ಷಣಿಕ ಕ್ಷೇತ್ರಕ್ಕೆ, ಯಾಕಂದರೆ ಬಡ ಶಾಲಾ ಮಕ್ಕಳಿಗೆ ಏನಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಪಠ್ಯಪುಸ್ತಕ ಆಗಿರ್ಬೋದು, ಮತ್ತು ಇನ್ನಿತರ ಮೂಲಭೂತ ಅವಶ್ಯಕತೆಗಳನ್ನು ನಾವು ಗುರುತಿಸಿ ಈ ಬಾರಿ ಯೋಜನೆಯನ್ನು ನಾವು ರೂಪಿಸಿದ್ದೀವಿ. ಇನ್ನು ಯಾರಿಗೆ ನಿರುದ್ಯೋಗ ಯುವಕರಿದ್ದಾರ ಅವರಿಗೆ ಉದ್ಯೋಗವನ್ನು ಒದಗಿಸುವ ದೃಷ್ಟಿಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕ್ರೋಢೀಕರಿಸಿಕೊಂಡು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವಿದ್ದೀವಿ. ಅದೇ ರೀತಿ ಏನು ಹೆಲ್ತ್ ಕ್ಯಾಂಪ್ಗಳನ್ನು ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ಲ್ಯಾನನ್ನು ತಯಾರು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಅತಿ ಒಂದು ಶೀಘ್ರದಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಜಮಖಂಡಿ ನಗರಕ್ಕೆ ಒಂದು ಕಾರ್ಡಿಯಾಕ್ ಆಂಬುಲೆನ್ಸನ್ನು ನಾವು ಜಮಖಂಡಿ ನಗರಕ್ಕೆ ಅತಿ ಶೀಘ್ರದಲ್ಲಿ ನಾವು ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ಏನು ಕ್ರೀಡೆಯಲ್ಲಿ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಕ್ರೀಡಾ ಸಾಮಗ್ರಿಯನ್ನು ಕೊಡ್ತಕ್ಕಂಥದ್ದು, ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮತ್ತು ಕಲಾವಿದರಿಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಏನು ಗ್ರಾಮೀಣ ಕಲಾವಿದರಾಗಿರ್ಬೋದು, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳ ಒಂದು ಕಲೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಒಂದು ಯುವಜನೋತ್ಸವ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ. ಮತ್ತು ಸ್ಪರ್ಧಾತ್ಮಕ ಮಕ್ಕಳಿಗೆ ಒಂದು ತರಬೇತಿ ಶಿಬಿರವನ್ನು ಸುಮಾರು 500ರಿಂದ 1000 ಮಕ್ಕಳಿಗೆ ಒಂದು ಏಕಕಾಲದಲ್ಲಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಏನು ಬೀದಿ ವ್ಯಾಪಾರಸ್ಥರಿಗೆ ಒಂದು ಛತ್ರಿ ಆಗಿರ್ಬೋದು, ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸಿಕೊಂಡಿವಿ. ವಿಶೇಷವಾಗಿ ಈ ಬಾರಿ ನಾವು ಏನು ರೋಟರಿ ಸಂಸ್ಥೆಯ ಒಂದು ಕಾರ್ಯಾಲಯವನ್ನು ನಮ್ಮ ಒಂದು ವರ್ಷದ ಅವಧಿ ಉದ್ದಕ್ಕೂ ನಮ್ಮ APMC ಒಂದಲ್ಲಿ ಕಾರ್ಯಾಲಯ ನಾವು ಅದೇ 20ನೇ ತಾರೀಕಿಗೆ ನಾವು ಕಾರ್ಯಾಲಯವನ್ನು ಕೂಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಸರ್ಕಾರದ 300ಕ್ಕೂ ಹೆಚ್ಚು ಯೋಜನೆಗಳಿದ್ದರೂ ಇವತ್ತಿನ ದಿನ ಒಂದು ಜನರಿಗೆ ತಲುಪಿಸ್ತಕ್ಕಂಥ ಒಂದು ವೇದಿಕೆ ಕಡಿಮೆ ಇರುವುದನ್ನು ಮನಗಂಡಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ರಾಮತೀರ್ಥವು ಮುಂಬರುವ ದಿನದಲ್ಲಿ ಏನು ಸರ್ಕಾರದಲ್ಲಿ ಬರ್ತಕ್ಕಂಥ ಯೋಜನೆಗಳ ಒಂದು ಮಾಹಿತಿಯನ್ನು ಒದಗಿಸುವ ದೃಷ್ಟಿಯಿಂದ ಒಂದು ಹೆಲ್ಪ್ಲೈನನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಇಟ್ಟುಕೊಂಡಿವಿ. ಆ ಹೆಲ್ಪ್ಲೈನು ಏನು ನಮ್ಮ ಕಾರ್ಯಾಲಯದಿಂದ ಅದು ನಡೀತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ರೈತರಿಗೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು, ಕ್ಷೇತ್ರ ಭೇಟಿಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಮಹಿಳಾ ಸಂಘಗಳಿಗೆ ಮತ್ತು ಯುವಕ ಸಂಘಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಿ ಅವರಿಗೆ ಉದ್ಯೋಗಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿಯೂ ಸಾಕಷ್ಟು ಇನ್ನೂ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ನಾವು ಈ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡಿಕೊಂಡು ಮುಂದಿನ ಒಂದು ವರ್ಷದ ಉದ್ದಕ್ಕೂ ಸಾಕಷ್ಟು ಯೋಜನೆಗಳನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮೆಲ್ಲರ ಒಂದು ಸಹಕಾರದ ಅವಶ್ಯಕತೆ ಇದೆ. ಯಾಕಂದರೆ ಪತ್ರಿಕಾ ಮಾಧ್ಯಮ ಈ ಒಂದು ವಿಚಾರಗಳನ್ನು ತಾವು ನಮ್ಮ ಒಂದು ಇದರಲ್ಲಿ ವಿಸ್ತರಿಸಿದರೆ ಬರ್ತಕ್ಕಂಥ ಸ್ಪಾನ್ಸರ್ ಆಗಿರ್ಬೋದು ಹೆಚ್ಚಿನ ರೀತಿ ಮಾಡಿಕೊಂಡು ಒಟ್ಟಾರೆ ನಾವು ಮತ್ತು ಇಬ್ಬರೂ ಸೇರಿಕೊಂಡು ಒಂದು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರ ಹೇಳಿ ಈ ಬಾರಿ ಏನು ನಮ್ಮ ಕಾರ್ಯಕ್ರಮದಲ್ಲಿ ಒಂದು 4 ಜನ ಅಂದರೆ ರೋಟರಿ ಸಂಸ್ಥೆ, ಇಂಥ ರೋಟರಿ ಸಂಸ್ಥೆಯ ಸೇವಾ ದೀಕ್ಷಾ ಸಮಾರಂಭಕ್ಕೆ ತಮ್ಮನ್ನೆಲ್ಲ ನಮ್ಮ ಅಧ್ಯಕ್ಷರು ಈಗಾಗಲೇ ಸ್ವಾಗತಿಸಿದ್ದಾರೆ. ಈ ವರ್ಷ ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡತಕ್ಕಂಥ ಎಲ್ಲ ಕಾರ್ಯಗಳ ಬಗ್ಗೆ, ಸೇವೆಗಳ ಬಗ್ಗೆ ವಿವರವಾಗಿ ತಮ್ಮ
ಈ ಅಜೆಂಡಾವನ್ನು ತಮ್ಮ ಮುಂದೆ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಇಟ್ಟಿದ್ದಾರೆ. ಇನ್ನು ತಮ್ಮಲ್ಲಿ ಒಂದೇ ಒಂದು ಕಳಕಳಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೀವೆಲ್ಲ ಫ್ರೆಂಡ್ಸ್ ಆಫ್ ರೋಟರಿ, ನೀವು ರೋಟರಿಯ ಮಿತ್ರರು. ರೋಟರಿಯ ಜೊತೆ ಕೈ ಜೋಡಿಸಿ ನಮ್ಮ ರೋಟರಿ ಮಾಡ್ತಕ್ಕಂತಹ ಕಾರ್ಯಗಳನ್ನು, ಸಮಾಜಮುಖಿ ಕೆಲಸಗಳನ್ನು, ಯಾಕಂದ್ರೆ ನಮ್ಮ ರೋಟರಿ ಬರೀ ಒಂದೇ ಒಂದು ಕಮ್ಯುನಿಟಿ ಒಳಗಂದ್ರೆ ಕಮ್ಯುನಿಟಿ ಅಷ್ಟೇ ಅಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರತಿಯೊಂದರಲ್ಲಿಯೂ ವಿಶೇಷ ಸೇವೆಯನ್ನು ನಮ್ಮ ಸಂಸ್ಥೆ ಸಲ್ಲಿಸ್ತಾ ಬಂದಿದೆ. ಈ ನಾವು ಮಾಡ್ತಕ್ಕಂಥ ಇರುವ ಕಾರ್ಯಗಳನ್ನು ನೀವು ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಪ್ರಚಾರ ಕೊಟ್ಟರೆ ಅಂದ್ರೆ ನಮ್ಮ ಕಾರ್ಯಕ್ಕೆ ಇನ್ನಷ್ಟು ಬಲ ಬರ್ತೈತಿ. ಸಾಕಷ್ಟು ಜನ ಕೈ ಜೋಡಿಸಿ ಇನ್ನಷ್ಟು ಸೇವೆ ಮಾಡಲು ಅವಕಾಶ ಇರ್ತೈತಿ. ಈ ಕೆಲಸ ತಾವು ಮಾಡ್ರಿ ಅಂತ ನಮ್ಮ ಅಧ್ಯಕ್ಷರ ಪರವಾಗಿ, ನಮ್ಮೆಲ್ಲ ರೋಟರಿ ಮಿತ್ರರ ಪರವಾಗಿ ವಿನಂತಿಸ್ಕೊಳ್ತಾ ಒಂದೆರಡು ಮಾತು. ಜುಲೈದಿಂದ ಪ್ರಾರಂಭವಾಗಿದೆ. ಪ್ರಾರಂಭದಲ್ಲಿ ಕುಚನೂರು ಮತ್ತು ವಿಜಾಪುರ ರಸ್ತೆಯಲ್ಲಿ 80 ಫೂಟಿನ ಒಂದು ರಸ್ತೆ ಬರ್ತಾ ಇದೆ. ಅಲ್ಲಿ ಈಗಾಗಲೇ 100 ಸಸಿಗಳನ್ನು ನೆಟ್ಟು ಒಂದು ತಮ್ಮ ಸಾಮಾಜಿಕ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಮುತ್ತಿನಕದ್ದಿ ಮತ್ತು ಶ್ರೀಗಳ ಮತ್ತು ಒಲೆಮುಡಿ ಶ್ರೀಗಳ ನೇತೃತ್ವದಲ್ಲಿ ಸ್ಮಶಾನ ಸ್ವಚ್ಛತಾ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಹಿಂದಿನಂತೆ ಪ್ರತಿ ವರ್ಷದಂತೆ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದ್ದಾರೆ. ಮತ್ತು ನಮ್ಮ ಅಧ್ಯಕ್ಷರು ರಾಜಶೇಖರ್ ವಾರದವರು ಅತ್ಯಂತ ಆಕ್ಟಿವ್ ಅಧ್ಯಕ್ಷರು ಮತ್ತು ನಮ್ಮೆಲ್ಲರಿಗೂ ಪರಿಚಿತರು. ಅದೇ ರೀತಿ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಜಿರ್ಲಿಯವರು ಮತ್ತು ಖಜಾಂಚಿಗಳಾದ ಮಾಂತೇಶ್ ನರಸಿಂಹಗೌಡರು ಎಲ್ಲರೂ ಯುವಕರು ಮತ್ತು ಉತ್ಸಾಹಿಗಳಾಗಿದ್ದಾರೆ. ಈ ವರ್ಷ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆ ಮಾಡುವುದರಲ್ಲಿ ಯಾವುದೂ ಸಂಶಯ ಇಲ್ಲ. ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಹಾಯ ಸಹಕಾರ ಅತಿ ಅವಶ್ಯ. ನಾವು ಸಹಾಯ ಸಹಕಾರ ಮಾಡುವರೆಂದು ನಂಬಿ ಧನ್ಯವಾದ.